ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ವರ್ಷ ಒಟ್ಟ 7 ಮಂದಿ ರೈತರ ತುಲಾಭಾರ, ಪಂಪಾಪತಿ ಶಾಸ್ತ್ರಿಗಳ ತುಲಾಭಾರ, 6 ಮಂದಿ ಸ್ವಾಮೀಜಿಯವರ ತುಲಾಭಾರ ನಡೆದಿದೆ. ಈಗ ಎಲ್ಲ ಆ ಕುಟುಂಬದವರು ಈಗ ತಕ್ಕಡಿಯಲ್ಲಿ ತಮ್ಮ ಕಾಣಿಕೆಯನ್ನ ಇಟ್ಟು ಇದನ್ನಿಟ್ಟು ಅವರು ಕಾಣಿಕೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳ್ಬೋದು. ನಮ್ಮ ರಕ್ಷಕ ಮತ್ತು ಇದುವರೆಗೆ ಬೇಲ್ಗಿ ಕುಟುಂಬ, ಹಿರೇಮಠ್ ಕುಟುಂಬ, ಹಾಗೆ ಗುರುಪ್ರಸಾದ್ ಕುಟುಂಬದವರೆಲ್ಲರೂ ಕೂಡ ಶ್ರೀಗಳ ಈ ಸಸಿಯ ತುಲಾಭಾರವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಪ್ರಸ್ತುತ ನಮ್ಮೆಲ್ಲರನ್ನ ಕಾಯುವಂತಹ ಸೈನಿಕನಿಗೆ ವಂದನೆಯನ್ನ ಸಲ್ಲಿಸುವಂತಹ ನಿಕಟಪೂರ್ವ ಸೈನಿಕರು ವೀರೇಶ್ ಕಂದೆ, ಮಲ್ಲಿಕಾರ್ಜುನ್ ದೇವರ ಶೆಟ್ಟಿ, ಈ ಸೈನಿಕರ ಗುತ್ತಿಗೆದಾರರು ಕತ್ತೂರು ಗಂಗಾವತಿ ಅವರು ಈ ದೇಶ ಸೇವೆಯ ತುಲಾಭಾರವನ್ನ ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಜಯ ಘೋಷ ಹೇಳಿದೆ. ಶ್ರೀಮಠದ ಪರಮ ಪೂಜ್ಯರು ದೇಶವನ್ನ ಕಾಯುವಂತಹ ಯೋಧನಿಗೆ ತುಲಾಭಾರವನ್ನು ಮಾಡುವುದರ ಮುಖಾಂತರ ದೇಶಕ್ಕಾಗಿ ಪ್ರಾಣವನ್ನು ಕೊಡುವಂತ ಯೋಧನಿಗೆ ಗೌರವಿಸುವಂತ ಮಠ ಅಂತಂದ್ರೆ ಅದು ಎಮ್ಮಿನೂರಿನ ಮಹಾಂತ ಮಠ ಅನ್ನೋದನ್ನು ನೀವೆಲ್ಲರಿಗೂ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಸೈನಿಕರು ಮಾತ್ರ ಬಂದು ತುಲಾಭಾರ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಹೊರತು ಬೇರೆ ಯಾರೂ ಕೂಡ ವೇದಿಕೆಯ ಮೇಲೆ ಬಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನ ಹಾಳು ಮಾಡಬಾರದು. ಶಂಭುಸ್ವಾಮಿ ಲಕ್ಷ್ಮೀಪುರ ಅವರು ಈ ದಿನ ಈ ರೈತ ತುಲಾಭಾರದ ಸೇವಾರ್ಥಿಗಳಾಗಿ ಸೋಮಶೇಖರ ರೆಡ್ಡಿ ಅವರು, ಮಲ್ಲಿಕಾರ್ಜುನ ಹರ್ಲಾಪುರ ಅವರು, ಮಲ್ಲನಗೌಡರು, ಐನಗೌಡ ಪಾಟೀಲ್ ಅವರು, ಕನ್ಯಾಕುಮಾರಿ ಕಾಶನಾಥ್ ಹಿರೇಮಠ ಅವರು, ಶಂಭುಸ್ವಾಮಿ ಜಡೆ ಶೆಟ್ಟಿ ಇವರೆಲ್ಲರೂ ಕೂಡ ಈ ವರ್ಷದ ರೈತ ತುಲಾಭಾರದ ಸೇವಾರ್ಥಿಗಳಾಗಿ ತಮ್ಮದೇ ಆಗಿರ್ತಕ್ಕಂತಹ ಸೇವೆಯನ್ನ ಶ್ರೀಮಠದಲ್ಲಿ ನೀಡಿರ್ತಾರೆ. ಹೋರಾಟ ಚಪ್ಪಾಳೆಯೊಂದಿಗೆ ನಮ್ಮ ರೈತರನ್ನ ಅಭಿನಯಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕೃಷಿಕರಿಸಿ 50 ಸಮುದಾಯದ ಹೆಸರನ್ನ ಬರೋದು ಹಾಕಿ ಯಾರ ಹೆಸರು ತೆಗಿಬೇಕು ಅನ್ನೋದು ಆ ಮಗುವಿಗೆ ಹೇಳಿದೆವು. ಫಸ್ಟ್ ಹೆಸರು ಬಂದಿದ್ದೆ ಓಂಕಾರಿಗಳು. ಯಾಕಂದ್ರೆ 3 ತಲೆಮಾರಿನಿಂದ ಈ ಮಠದ ಕಸ ಬರೀತಾರೆ. ಈ ಮಠದ ಸೇವಾ ಫಲ ನಮ್ಮ ಗೌಡ ಬಸವರ ಶಿಷ್ಯನ ಹೆಸರು ತೆಗಿತಾರೆ ನೋಡಿ. ಇದು ಸೇವಾ ಫಲ ಇದೆ. ಇದರ ಸೇವೆಯನ್ನ ನಾವು ಯಾಕೆ ಯೋಗಿಯ ನೋಡಲ್ಲಿ ಅಂತ ಹೇಳ್ತಾರೆ. ಹಿಂದಿನ ಜನ್ಮದ ಪಾಪ ಮತ್ತು ಪುಣ್ಯ ಅಂತ ಏನಿರ್ತಾವಲ್ಲ ಅವ್ನು ಹೊತ್ಕೊಂಡ್ ಬರ್ತಾನಂತ. ಅದನ್ನೇ ಶರೀಫರು ಬಹಳಷ್ಟು ಚಂದ ಹೇಳ್ಕೊಂಡು ಹೋಗ್ಯಾರ. ಇಲ್ಲಿ ನಾವು ಬಹಳ ನಗತಾ ಬಂದೀವಿ, ಇಲ್ಲೆಲ್ಲ ಕೂತ್ಕೊಂಡು ಬಹಳ ನಗತೀವಿ. ಮನೆಗ್ ಹೋದ್ಮೇಲೆ ನಗ್ತೀವಿ ಇಲ್ಲೋ ಗೊತ್ತಿಲ್ಲ, ಹೌದಿಲ್ಲ? ಮನೆಗ್ ಹೋದ ತಕ್ಷಣ ಅತ್ತಿಗೆ ಸೊಸಿಗೆ ಅತ್ತಿ, ಒಬ್ಬರಿಗೊಬ್ರು ನಾವು ಅಕ್ಕಿನ ಈಗ ಹೇಳಿ ಜೀವನದೊಳಗೆ ಏನೂ ಇಲ್ಲ, ನೀವೆಲ್ಲರೂ ನಗತಾ ಬದುಕ್ರಿ ಅನ್ನುವಂತಹ ಪಾಠ ಕಲಿಸುವಂತಹ ಮಠ ಯಾವ್ದು ಅಂದ್ರ ಅದು ಮಹಾಂತಿನ ಮಠ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ನಾವು ತಿಳ್ಕೋಬೇಕಾಗ್ತದೆ. ಇಲ್ಲಿ ನಮ್ಮ ತಿಮ್ಮಪ್ಪ ಕೂತಾನ,
ಏನು ವಾಮದೇವ ಶಿವಾಚಾರ್ಯ ಅದಾರಲ್ಲ ಅವರ ತುಲಾಭಾರ ಅಷ್ಟ ಅಲ್ಲ, ಇವತ್ ಏನ್ ಕೂಡೋದಕ್ಕೆ ಒಂದು ತೂಗುಯ್ಯಾಲೆ ಮಾಡ್ಯಾರಲ್ಲ, ಅದೆಲ್ಲದನ್ನು ಯಾರು ಕೇಳಿ ಮಾಡಿದ್ದಲ್ಲ. ಯಪ್ಪ ನೀನ್ ಹಿಂಗೆ ಕೂತ್ಕೊಂಡ್ರೆ ಆಗೋದಲ್ಲ, ನಿನ್ನ ತೂಗಾಕ್ ಒಂದು ಮಂಚ ಇರ್ಲಿ ಅಂತ ಮಂಚ ಮಾಡಿಸ್ಕೊಡುವಂತ ಭಕ್ತರು ಈ ಮಠಕ್ಕೆ ಅದಾರ ಅಂದ್ರ ಅದೆಲ್ಲದೂ ಕೂಡ ಶ್ರೇಷ್ಠ ಭಕ್ತಿಯ ಕೊಡುಗೆ ಅನ್ನೋದನ್ನ ನಾವೆಲ್ಲ ಭಾವಿಸ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ನಮ್ಮ ವಾಮದೇವ ಶಿವಾಚಾರ್ಯರು ಕೇವಲ ಸ್ವಾಮಿಗಳು ಮಾತ್ರ ಗೌರವಕ್ಕೆ ಸಮರ್ಪಣ ಅಲ್ಲ, ಇಲ್ಲಿರ್ತಕ್ಕಂಥ ರೈತರು ಮತ್ತು ಸೈನಿಕರು ಕೂಡ ಬಹಳಷ್ಟು ಸಮಸ್ತರು ಅನ್ನೋದನ್ನ ಮನಗಂಡು ಇಲ್ಲಿ ದೇಶ ಕಾಯುವಂತಹ ಯೋಧರನ್ನ ಮತ್ತು ದೇಶಕ್ಕ ಅನ್ನ ಹಾಕುವಂತ ರೈತರನ್ನ ಗುರುತಿಸಿ ಏನು ತುಲಾಭಾರ ಮಾಡ್ತಾರಲ್ಲ, ಇದು ಸಾಮಾನ್ಯವಾದ ಕಾರ್ಯ ಅಲ್ಲ, ಅದು ದೇವರ ಕಾರ್ಯ ಅನ್ನೋದನ್ನ ನಾವೆಲ್ಲ ಶ್ಲಾಘನೀಯವಾಗಿ ಹೇಳಬೇಕಾಗ್ತದೆ. ಅಂಥ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ವಾಮದೇವ ಶಿವಾಚಾರ್ಯ ಮಹಾಸ್ವಾಮಿಗಳವರು ಇವತ್ತು ನಮ್ಗೆಲ್ರಿಗೂ ಕೂಡ ಮಾರ್ಗದರ್ಶಕರಾಗ್ಯಾರ. ಎಲ್ಲ ಮಠಾಧೀಶರು ಮಠಕ್ಕಾದ್ರೆ ಮಠದಲ್ಲಿ ಎಷ್ಟು ಚಂದ ಕಾರ್ಯಕ್ರಮ ನಡೀತಾ ಇದೆ ಅನ್ಲಿಕ್ಕೆ ಎಮ್ಮಿಗನೂರಿನ ಹಂಪಿ ಸಾಗರದ ಮಠನೇ ಸಾಕ್ಷಿ ಅಂತಕ್ಕಂಥದ್ದು ತಿಳ್ಕೊಳ್ಬೇಕಾಗಿದೆ. ಅವರು ಬರಹಗಾರರು ಮತ್ತು ಒಳ್ಳೆ ವಾಗ್ಮಿಗಳು ಮತ್ತು ಒಳ್ಳೆ ಕೆಲಸಗಾರರು. ನೋಡ್ರಿ, ಭಾಳ ಮಠದಾಗ ಪುರಾಣ ಇಡ್ತಾರ, ಆದರೆ ಇವತ್ತು ಮಠಾಧೀಶರ ಸೇವೆಯನ್ನು ಗುರುತಿಸಿ, ಆಧ್ಯಾತ್ಮಿಕ ಸೇವೆಯನ್ನು ಗುರುತಿಸಿ, ಸೈನಿಕರ ತ್ಯಾಗವನ್ನು ಗುರುತಿಸಿ, ರೈತರ ತ್ಯಾಗವನ್ನು ಗುರುತಿಸಿ ಅವರಿಗೆ ಒಂದು ಕೃತಜ್ಞತಾ ಪೂರ್ವಕವಾಗಿ ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯ ಏನು ಮಾಡ್ತಾ ಇದೆ ಈ ಮಠ, ನಿಜಕ್ಕೂ ಎಲ್ಲ ಮಠಗಳಿಗೂ ಒಂದು ಆದರ್ಶವಾದ ಕಾರ್ಯ ಈ ಮಠ ಮಾಡ್ತಾ ಇದೆ ಅಂತೇಳಿ ನಾವೆಲ್ಲರೂ ಕೂಡ ಹೆಮ್ಮೆ ಅಭಿಮಾನದಿಂದ ಹೇಳಬೇಕಾಗಿದೆ. ಇವತ್ತು ಆ ಸೈನಿಕರ ಭಾವನೆ ನಿಜಕ್ಕೂ ಹಂಚ್ಕೊಂಡ್ರ ಅವ್ರಿಗೆ ಎಷ್ಟು ಸಂತೃಪ್ತಿ. ನಾನು ಅಲ್ಲಿ ಹೋಗಿ ಸೇವೆ ಮಾಡಿದಕ್ಕೆ ಸಾರ್ಥಕ ಆಯ್ತಪ್ಪ ಅಂತ ಅವರಿಗೆ ಒಂದು ಸಂತೃಪ್ತಿ. ರೈತ ಈ ದೇಶದಲ್ಲಿ ರೈತರಿಗಿರಷ್ಟು ಕಷ್ಟ ಬೇರೆ ಯಾರಿಗಿಲ್ಲ. ಈ ವರ್ಷ ಅಂತೂ ಬಹಳ ಮಳೆ ಅಭಾವ. ಕೆಲವರು ಜನ ಬಿತ್ತಿದ್ದಾರೆ, ಇನ್ನು ಕೆಲವೊಬ್ರು ಬಿತ್ತಕ್ಕ ಹಿಂದ ಮುಂದೆ ನೋಡ್ತಾ ಇದ್ದಾರೆ. ಹೋಲಿ ಡ್ಯಾಮ್ ನೀರ ಬರ್ತಾವ ಅಂದ್ರೆ ಕುಡಿಯೋಕೆ ಸಾಲ್ತವ ಇಲ್ಲ ಅನ್ನೋಂಥ ಪರಿಸ್ಥಿತಿ ಆಗಿದೆ. ಇಂಥ ದಿನಮಾನಗಳಲ್ಲಿ ನಾವು ಈ ತರ ಪರಿಸ್ಥಿತಿ ನಿರ್ಮಾಣಕ್ಕೆ ಕಾರಣ ಏನು ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ನಮ್ಮ ಪೂಜ್ಯರು ಈ ತರ ವೇದಿಕೆ ಮೇಲೆ ಸಸಿ ದೀಕ್ಷೆ ಅಂತ ಕೂಡ ಮಾಡಿದ್ರು. ಅಂದ್ರೆ ಮರಗಳನ್ನು ಹಚ್ಚುವಂಥದ್ದು, ಸಸಿಗಳನ್ನು ದಾನ ಮಾಡ್ತಕ್ಕಂಥದ್ದು ಮತ್ತು ರಕ್ತದಾನ ಶಿಬಿರ, ಅನೇಕ ಆದರ್ಶವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಪರಮ ಪೂಜ್ಯರು ಹಾಕಿಕೊಂಡಿದ್ದಾರೆ. ಬೆಳೆಸದೆ ಇದ್ರೆ ನಾವು ಮಳೆಯನ್ನು ನೋಡಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೋಮ ಹವನ ಮೋಡ ಬಿತ್ತನೆ ಇವೆಲ್ಲವೂ ಕೂಡ ತಾತ್ಕಾಲಿಕ, ಆದರೆ ನಿಜವಾದ ಪರಿಹಾರ ಗಿಡ ಮರಗಳನ್ನು ಹಚ್ಚತಕ್ಕಂಥದ್ದು. 1 ಎಕರೆ ಭೂಮಿಯಲ್ಲಿ ಆ ಎಕರೆ ಸುತ್ತಲೂ ಕನಿಷ್ಠ 36 ಮರಗಳಿರ್ಬೇಕಂತ. ಬೇವಿನ ಮರ ಆಗಿರ್ಬೋದು, ಬನ್ನಿ ಮರ ಆಗಿರ್ಬೋದು, ಹುಣಸೆ ಮರ ಆಗಿರ್ಬೋದು, ಆಲದ ಮರ ಆಗಿರ್ಬೋದು, ರಾಗಿ ಮರ ಆಗಿರ್ಬೋದು. ಇವತ್ತು ಏನು ಒಂದಿಷ್ಟು ಹಬ್ಬ ಹುಣ್ಣಿಮೆಗೆ ಚರಗ ಚೆಲ್ಲಕ್ಕೆ ಹೋದಾಗ ಅಲ್ಲಿ ಇಲ್ಲಿ ಒಂದು ಅಪರೂಪಕ್ಕೆ ಬನ್ನಿ ಮರವನ್ನು ನೋಡ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಮರಗಳನ್ನು ಕಷ್ಟ ಆಗಿದೆ. ಅದಕ್ಕೆ ರೈತರೆಲ್ಲರೂ ಕೂಡ ನೀವು ಸಂಕಲ್ಪ ಮಾಡಬೇಕು. ಹೊಲದ ಬದಿ ಭಾಗದಲ್ಲಿ ನಾವೆಲ್ಲರೂ ಕೂಡ ಗಿಡಗಳನ್ನು ಯಾವಾಗ ನೆಡ್ತೀವಿ, ಗಿಡ ಮರಗಳನ್ನು ಯಾವಾಗ ಬಳಸ್ತೀವಿ, ಅವಾಗ ನಮಗ 100ಕ್ಕೆ 100 ವರ್ಷ ಎಷ್ಟು ಮಳೆ ಬೇಕು ಅಷ್ಟು ಮಳೆ ಬರೋಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಮಳೆ ಬರೋದಿಲ್ಲ. ಇವತ್ತೇನಾಗಿದೆ, ಕಾಡು ಹಾಳು ಮಾಡ್ತಾ ಇದ್ದೀವಿ. ಬಿತ್ತಕ್ಕಂಥ ಹೊಲಗಳನ್ನೆಲ್ಲ ಇವತ್ತು ಪ್ಲಾಟ್ ಮಾಡ್ತಾ ಇದ್ದೀವಿ.
ಲೇಔಟ್ ಮಾಡ್ತಾ ಇದ್ದೀವಿ. ಬರ್ತಕ್ಕಂಥ ದಿನಮಾನಗಳಲ್ಲಿ 1 ಎಕರೆ 2 ಎಕರೆ ಇಟ್ಕೊಂಡವನೇ ದೊಡ್ಡ ಶ್ರೀಮಂತ ಆಗುವಂತ ಪರಿಸ್ಥಿತಿ ಬರೋದ್ರಲ್ಲಿ ಯಾವುದು ಸಂಶಯ ಇಲ್ಲ. ಬರೀ ಹಣ ಗಳಿಸಿ ಪ್ಲಾಸ್ಟಿಕ್ ಅಕ್ಕಿ ತಿನ್ನುವಂತ ಪರಿಸ್ಥಿತಿ ಬಂದಿದೆ. ಕೃತಕ ಮೈದಾ ಹಿಟ್ಟು ತಿನ್ನುವಂತ ಪರಿಸ್ಥಿತಿ ಬಂದಿದೆ. ಇಂಥ ಆಹಾರ ತಿಂದು ನಾವೆಲ್ಲರೂ ಕೂಡ ಕ್ಯಾನ್ಸರ್ ರೋಗಿಗಳಾಗಿ ಪಡಬಾರ್ದ ಕಷ್ಟಗಳನ್ನು ಪಟ್ಟು ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವೆಲ್ಲ ಜಾಗೃತಿ ಮಾಡೋ ಉದ್ದೇಶಕ್ಕಾಗಿ ಪರಮ ಪೂಜ್ಯರು ತಮ್ಮ ಗುರುಗಳ ಪುಣ್ಯ ಸ್ಮರಣೋತ್ಸವವನ್ನು ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ನಿಜಕ್ಕೂ ಇಂಥ ಪೂಜ್ಯರು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಈ ಎಮ್ಮಿಗ್ನೂರಿಗೆ ಸಿಕ್ಕಿರ್ತಕ್ಕಂಥದ್ದು ಸೌಭಾಗ್ಯ ಅಂತಂದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಅಂತ ಪೂಜ್ಯರಿಗೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.